ಕಾರ್ಗಳಲ್ಲಿ ಹೆಡ್ಲೈಟ್ ಬ್ರೈಟ್ನೆಸ್ ಇಷ್ಟು ಚೆನ್ನಾಗಿ ಬರಬೇಕು, ರೋಡ್ ಕ್ಲಿಯರೆನ್ಸ್ ಚೆನ್ನಾಗಿ ಕಾಣಿಸ್ಬೇಕು, ಲೆಂತ್ ಬರಬೇಕು ಮತ್ತು ಎದುರುಗಡೆ ಬರೋರಿಗೆ ತೊಂದರೆ ಆಗಬಾರ್ದು. ಇಷ್ಟು ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, ನಿಮ್ಮ ಸಹಕಾರ ನನ್ನ ಜೊತೆ ಇರಲಿ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಎಲೆಕ್ಟ್ರಿಷಿಯನ್ನು. ನಾನು ಇರೋದು ಕತ್ತರಿಗುಪ್ಪೆ, ಬೆಂಗಳೂರಲ್ಲಿ. ನೋಡಿ, ಒಂದು ಫೋರ್ಡ್ ಗಾಡಿನಲ್ಲಿ ಹೆಡ್ಲೈಟ್ ಡೂಮ್ ಫುಲ್ಲು ಬಿಸಿಲಲ್ಲಿ ನಿಲ್ಲಿಸಿ ಫುಲ್ ಶೇಡಾಗಿ ಹೋಗಿತ್ತು. ಸೊ ಈ ಥರ ಎಲ್ಲ ಸ್ಕ್ರ್ಯಾಚಸ್ ಬಂದು, ಹೀಟ್ ಕ್ರ್ಯಾಚಸ್ ಅಂದರೆ ಬಿಸಿಲಿಗೆ ಆ ಡೂಮೇನೆ ಕ್ರ್ಯಾಕ್ ಬಂದುಬಿಟ್ಟಿತ್ತು. ಸೊ ಈ ಫಸ್ಟ್ ಏನಂದರೆ ಇದಕ್ಕೆ ಬಲ್ಬ್ ಮಾತ್ರ ಚೇಂಜ್ ಮಾಡಿದ್ರೆ ಅದು ವೇಸ್ಟ್ ಆಗುತ್ತೆ. ಸೊ 100% ಔಟ್ಪುಟ್ ಸಿಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ನಾವು ಫಸ್ಟು ಡೂಮ್ನ ರೆಡಿ ಮಾಡ್ಕೊಂಡ್ವಿ. ಕೆಲವರೆಲ್ಲ ಹೊಸದೇ ಹಾಕ್ಕೊಳ್ತಿರೋದ್ರೆ ಹೊಸದೇ ಹಾಕ್ಕೋಬೋದು, ಇಲ್ಲ ಡೂಮ್ ರೆಡಿ ಮಾಡಿಸಿದ್ರು ಕೂಡ ಈ ಥರ ನೀಟಾಗಿ ಹೊಸ ಥರ ಬರುತ್ತೆ. ಬಟ್ ಇದು ನಾನು ಆ ಪ್ರೋಸೆಸ್ ಮಾಡಿ ಬಿಟ್ಟಿರೋದು. ಇದಕ್ಕಿನ್ನು ಈ ಥರ ಕೆಮಿಕಲ್ನ ಆ್ಯಡ್ ಮಾಡ್ತೀವಿ. ಇದು ಪಾಲಿಮರ ಲಿಕ್ವಿಡ್ ಅಂದ್ಬಿಟ್ಟು ಕೆಮಿಕಲ್ಲು. ಸೊ ಇದಕ್ಕೆ ನಾವು ಈ ಥರ ಡೂಮ್ನ ರೆಡಿ ಮಾಡಿ ಎಲ್ಲ ಕೊಟ್ಟರೆ ಇದಕ್ಕೆ ಆ ಡೂಮ್ ನಮ್ಮ ವರ್ಕ್ಗೆ 1 ಇಯರ್ ವಾರಂಟಿ ಕೊಡ್ತೀವಿ. ಫಸ್ಟ್ ಕ್ಲಾಸಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಡೀಪ್ ಕ್ರ್ಯಾಕ್ ಇದ್ದು ಡೂಮ್ ಕ್ರ್ಯಾಕ್ ತುಂಬ ಅಂದರೆ ಜಾಸ್ತಿ ಓವರಾಗಿ ಕ್ರ್ಯಾಕ್ ಬಂದಿದ್ರೆ ಕೆಲವೊಂದು ಕ್ರ್ಯಾಕ್ಸ್ ಇರುತ್ತೆ, ಅಂದರೆ ವೀಡಿಯೋದಲ್ಲಿ ಕಾಣಿಸಲ್ಲ. ಹೆಡ್ಲೈಟ್ ಆನ್ ಮಾಡಿದಾಗ ಸ್ವಲ್ಪ ಕ್ರ್ಯಾಕ್ಸ್ ಕೆಲವೊಂದು ಕಾಣುತ್ತೆ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ನಾವು ಎಷ್ಟೇ ಪ್ರಯತ್ನ ಪಟ್ರೂ ಕೆಲವೊಂದು ಕ್ರ್ಯಾಕ್ಸ್ನ 100% ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ 90% ಕ್ಲಿಯರ್ ಆಗುತ್ತೆ, 10% ಉಳಿಯೋ ಚಾನ್ಸಸ್ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂದರೆ, ಈಗ ಡೂಮ್ನ ರೆಡಿ ಮಾಡ್ತೀವಿ. ಡೂಮ್ ರೆಡಿ ಮಾಡಾದಮೇಲೆ ಬಲ್ಬ್ನ ಚೇಂಜ್ ಮಾಡಬೇಕು. ಇದರಲ್ಲಿ ಕಂಪ್ನಿಯಿಂದ 6055 ವ್ಯಾಟ್ ಬಲ್ಬ್ ಬಂದಿರುತ್ತೆ. ಆದರೆ ನೆಕ್ಸ್ಟ್ ಮಾಡಲು 190 ಬರುತ್ತೆ. 100/90 ಆಲೋಜಿನ್ ಆಗ್ತಾಗ ಯಾವುದೇ ರೀತಿ ವೈರಿಂಗ್ ಕಿಟ್ ಹಾಕೋದು ಆ ಥರ ಏನೂ ಬೇಕಾಗಿರಲ್ಲ. ಕಂಪ್ನಿ ವೈರಿಂಗೇನೆ ನಾವು ಬಲ್ಬ್ನ ಚೇಂಜ್ ಮಾಡ್ಬೋದು. ಆದರೆ ನೆಕ್ಸ್ಟ್ ಬಂದ್ಬಿಟ್ಟು 100/130 ಬರುತ್ತೆ. 110/130, 100/130 ಈ ಥರ ಬರುತ್ತೆ. ಇದಕ್ಕೆಲ್ಲ ವೈರಿಂಗ್ ಕಿಟ್ಟು ಸೆರಾಮಿಕ್ ಹೋಲ್ಡರ್ ಹಾಕ್ಬಿಟ್ಟು ಫಿಕ್ಸ್ ಮಾಡಬೇಕು. ಇಲ್ಲಾಂದರೆ ಗಾಡಿ ವೈರಿಂಗ್ ಹಾಳಾಗೋದು 100% ಹಾಳಾಗ್ಬಿಡುತ್ತೆ. ಸೊ ಅದು ನೆಕ್ಸ್ಟ್ ಬಂದ್ಬಿಟ್ಟು LED ಬಲ್ಪು. LED ಸಾಮಾನ್ಯ ನೀವು ಕಾರ್ ಅಸೋಸಿಯೇಷನ್ ಹತ್ರ ಹೋಗಿದ ತಕ್ಷಣ ಎಲ್ಲರೂ ಅವರೆಲ್ಲ ಮಿಲ್ಕ್ ವೈಟೇ ಹಾಕ್ಬಿಡ್ತಾರೆ. ಅಂದರೆ ನೀವು ಎದುರುಗಡೆ ಬರ್ತಾ ಇದ್ದವ್ರಿಗೆ ಫುಲ್ ಕಣ್ಣು ಚುಚ್ಚುತ್ತೆ ಆ ಥರ ಬಲ್ಪ್ ಹಾಕ್ತಾರೆ. ಸೊ ಅದನ್ನು ಹಾಕ್ಸ್ಬಾರ್ದು. ಎದುರುಗಡೆ ಬರೋದು ಅಂದರೆ ನಿಮಗೆ ಮಳೆ ಬಂದಾಗೆಲ್ಲ ರೋಡ್ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಇದನ್ನು ಯಾರು LED ಬಲ್ಪ್ ಅಂತ ಹೇಳೋದೇ ಇಲ್ಲ. ನಾರ್ಮಲ್ ಬಲ್ಬ್ ಬರೋ ಥರನೇ ನೀಟಾಗಿ ಬರ್ತಾ ಇದೆ. ಸೊ ಈ ಥರ ಬಲ್ಬ್ನ ನಾವು ವಾರ್ಮ್ ವೈಟ್ ಬಲ್ಪು, ಅದರಲ್ಲೂ ಕ್ವಾಲಿಟಿ ಚೆನ್ನಾಗಿರೋವಂಥದ್ದು ಜಸ್ಟ್ 200 ವ್ಯಾಟಲ್ಲಿ ಇಷ್ಟು ಬರ್ತಾ ಇದೆ. ಕೆಲವರು 400, 450 ವ್ಯಾಟ್ ಹಾಕೋದು ಕೂಡ ಇಷ್ಟು ಬ್ರೈಟ್ನೆಸ್ ಬರೋದಿಲ್ಲ. ಬಟ್ ಇದು ಸುತ್ತಮುತ್ತ ಲೈಟ್ ಆನ್ ಆಗಿದೆ, ಮತ್ತು ಕತ್ಲು ರೋಡಲ್ಲಿ ಹಾಕಿದಾಗ ಇನ್ನೂ ಜಾಸ್ತಿ ಕಾಣಿಸುತ್ತೆ. ಸುತ್ತಮುತ್ತ ಅಕ್ಕಪಕ್ಕ ಏರಿಯಾ ಸ್ಟ್ರೀಟ್ ಲೈಟ್ ಎಲ್ಲ ಆನ್ ಆಗಿರೋದ್ರಿಂದ ಅಷ್ಟು ಕಾಣಿಸ್ತಾ ಇದೆ. ಸೊ ಡೂಮು ನೋಡ್ತಾ ಇದ್ದೀರಾ, ಇಷ್ಟು ನೀಟಾಗಿ ಬರ್ತಾ ಇದೆ. ಈ ಥರ ಎಲ್ಲ ಸ್ಟೆಪ್ಸು ಫಾಲೋ ಮಾಡಿ ಡೂಮ್ ಎಲ್ಲ ಚೆನ್ನಾಗಿದ್ದು ಒಳ್ಳೆ ಕ್ವಾಲಿಟಿ ಬಲ್ಪ್ ಹಾಕಿದ್ರೆ 100% ನಿಮಗೆ ರೋಡ್ ಕ್ಲಿಯರೆನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಕ್ಕಿಂತ ಹೆಚ್ಚಿದ್ದು ಎದುರುಗಡೆ ಬರೋರಿಗೆ ತೊಂದರೆ ಆಗಬಾರ್ದು. ಅದನ್ನು ಕೂಡ ಮೇಯ್ನ್ ಉದ್ದೇಶ ಆಗಿರಬೇಕು ನಿಮಗೆ. ಮತ್ತು ನಿಮಗೆ ಬ್ರೈಟ್ನೆಸ್ ಎಷ್ಟು ಬೇಕು ಅಂದರೆ, ನಿಮಗೆ ಗಾಡಿ ಓಡಿಸೋದಕ್ಕೆ ನಿಮಗೆ ರೋಡ್ ಚೆನ್ನಾಗಿ ಕಾಣಿಸೋಕೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ಹೆಚ್ಚು ಬೆಳಕಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸೊ ನೀವು ಲೈಟ್ ಪವರ್ ಆಗ್ತಷ್ಟು ಅದು ಡೇಂಜರೇ. ಈಗ ರೋಡ್ ಕಾಣಿಸ್ತಾ ಇದ್ದರೆ ಬೆಳಕಿಲ್ಲ ಅಂದರೆ ಎಷ್ಟು ಡೇಂಜರು, ಅತಿ ಬೆಳಕಾದ್ರೆ ಅಷ್ಟೇ ಡೇಂಜರು. ಸೊ ಎದುರುಗಡೆ ಬರೋರಿಗೆ ಲಾರಿಯವ್ರಿಗೂ ಇವ್ರಿಗೂ ಕಣ್ಣು ಮಂಜಾಯಿತು ಅಂದಾಗ ತೊಂದರೆ ಯಾರಿಗಾಗುತ್ತೆ ಅಂತ ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ಸೊ ಹಾಗಾಗಿ ನೀವು ಹೆಡ್ಲೈಟ್ ಬಲ್ಬ್ನ ಹಾಕ್ಸ್ಬೇಕಾದ್ರೆ ಕರೆಕ್ಟ್ ಬ್ರೈಟ್ನೆಸ್ ಇರುವಂಥದ್ದು ಚೆಕ್ ಮಾಡಿ ಹಾಕ್ಸ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವೊಂದು ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಗಾಡಿಗೂ ಈ ಥರ ಬಲ್ಪೆಲ್ಲ ಏನೋ ಹಾಕ್ಸ್ಬೇಕು ಅನ್ನೋಂಗಿದ್ರೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ. ನಾನು ನನ್ನ ನಂಬರು, ಕಾಂಟ್ಯಾಕ್ಟು, ನಮ್ಮ ಅಡ್ರೆಸ್ ಎಲ್ಲ ಕೊಡ್ತೀನಿ ನಿಮಗೆ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ